Hi friends, in this video let us see today 6M BCom IAS to 4th chapter 12 marks question. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸ್ಪ್ಲಿಟ್ ಹೇಳಿದ್ದೆ 12 ಮಾರ್ಕ್ಸ್ಗೆ 6 ಅಂತ ಡಿವೈಡ್ ಮಾಡಿಕೊಡ್ತಾರೆ ಅಂತ. ಅದರಲ್ಲಿ ನಾನು ಬಿ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈಗ ಎ ಕ್ವಶನ್ ನೋಡೋಣ. ಜಗನ್ ಲಿಮಿಟೆಡ್ issued 8% rupees 60 lakhs convertible loan note on 1/4/2020 at par. Interest is payable in arrears on 31st March each year. The loan note is redeemable at par on 31st March 2023 or convertible into equity shares. At the option of the loan note holders, on the basis of 60 equity shares for each 200 of loan note, Jagan Limited Finance Director has calculated that to issue an equivalent loan note without conversion rights, it would have to pay an interest rate of 10% per annum, and to attract the investors, applicable discount rates are as follows. So 3 years ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಫ್ಯಾಕ್ಟರ್ 10%, 0.91, 0.83, 0.75. ಸ್ಪ್ಲಿಟ್ ದ ಲೋನ್ ಬಿಟ್ವೀನ್ ಡೆಟ್ ಆ್ಯಂಡ್ ಈಕ್ವಿಟಿ ಅಟ್ ಇನ್ಸೆಪ್ಷನ್. ಸೊ ಇದು ಕ್ವಶನ್ ಆಗಿರುತ್ತೆ. ಸೊಲ್ಯೂಷನ್ ನೋಡೋಣ ಹೇಗೆ ಮಾಡೋದು ಅಂತ. ಇದು ನಾವು ಲೋನ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ 3 ಇಯರ್ಸ್ಗೆ, ಮತ್ತು ಡಿಸ್ಕೌಂಟ್ ಫ್ಯಾಕ್ಟರ್, ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಎಲ್ಲ ಕಂಡಿಟ್ಕೊಬೇಕಾಗುತ್ತೆ. ಸೊಲ್ಯೂಷನ್ ಫಸ್ಟ್ ನಾವು ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ರೇಟ್ ಕಂಡಿಟ್ಕೊಬೇಕಾಗತ್ತೆ. ಪಿ ವಿ ರೇಟ್ ಆಫ್ ಪ್ರಿನ್ಸಿಪಲ್ ಬಂದು ಒಂದು ಫಾರ್ಮುಲಾ ಇದೆ. ನಿಮಗೆ ರೇಟ್ ಎಷ್ಟು ಕೊಟ್ಟಿರ್ತಾರೆ, 10% ಕೊಟ್ಟಿದ್ದಾರೆ. ಡಿಸ್ಕೌಂಟ್ ರೇಟ್ ಫ್ಯಾಕ್ಟರ್ 10%. 10% ಅಂದರೆ 10 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ 0.1 ಸಿಗುತ್ತೆ. ಈಗ ಫಾರ್ಮುಲಾ ಬಂದು 1 + 1 ಆಫ್ n ಅಂತ ಬರುತ್ತೆ. ಸೊ n ಈಸ್ ನಥಿಂಗ್ ಬಟ್ ರೇಟ್. ಈಗ 1 ಡಿವೈಡೆಡ್ ಬೈ 1 + 0.1 ಇದು ಬಂದು ಇದು ಇಂಟು 3 ಇಯರ್ಸ್ ಕೊಟ್ಟಿದ್ದಾರೆ. 1 2 3 ಎಷ್ಟು ಇರುತ್ತೋ ಅಷ್ಟು ಇಯರ್ ಹಾಕೊಂಡು ಸ್ಪ್ಲಿಟ್ ಮಾಡ್ಕೊಬೇಕಾದ 3 ಇಯರ್ಸ್ 0.909 ಇಂಟು 0.9 ಇಂಟು ಮಾಡಿದ್ರೆ ನಮ್ಗೆ ಇಷ್ಟು ಬರುತ್ತೆ. ಇಷ್ಟು ಆ್ಯಡ್ ಮಾಡಿದ್ರೆ 0.7937 ಬರುತ್ತೆ. ಇದು ಪ್ರಿನ್ಸಿಪಲ್ ಅಮೌಂಟ್. ಪಿ ವಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಇಲ್ಲಿದೆ ಅಲ್ವಾ, 0.91, 0.83, 0.75 ಈ ಥರ ಸಮ್ ಕೊಟ್ಟರೆ ನೀವು ಇಷ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಷ್ಟು 3 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ರೇಟು 2.49 ಸಿಗುತ್ತೆ. ದಟ್ ಈಸ್ ಇಂಟ್ರೆಸ್ಟ್. ಐ ಈಸ್ ನಥಿಂಗ್ ಬಟ್ ಇಂಟ್ರೆಸ್ಟ್. ಸೊ ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲಯಬಿಲಿಟಿ ಕಾಂಪೊನೆಂಟ್ ಕಂಡಿಟ್ಕೊಬೇಕಾಗುತ್ತೆ. ಅದು ಹೇಗೆ ಅಂದರೆ ಇಯರ್, ಕ್ಯಾಶ್ ಫ್ಲೋ, ಪಿ ವಿ ಎಫ್, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 10%, ಪ್ರೆಸೆಂಟ್ ವ್ಯಾಲ್ಯೂ ಅದು 1 to 3 ಇಯರ್ಸ್ವರೆಗೂ ಎಷ್ಟಿದೆ. ನೆಕ್ಸ್ಟ್ 3rd ಇಯರ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ಇಂಟ್ರೆಸ್ಟ್. ಇದು ಇಂಟ್ರೆಸ್ಟ್ ಹೇಗೆ ಕಂಡುಹಿಡಿಯೋದು ಅಂದರೆ ಈ ಅಮೌಂಟ್ 4,80,000 ಹೇಗೆ ಬಂತು ಅಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಜಗನ್ ಲಿಮಿಟೆಡ್ issued 8% rupees 60 lakh. 60 lakhನ 8% ಕೊಟ್ಟಿದ್ದಾರೆ. ಸೊ 60 lakh ಇಂಟು 8% ಮಾಡಿದರೆ ನಮಗೆ 60 lakh ಇಂಟು 8% ಮಾಡಿದ್ರೆ ನಮಗೆ 4,80,000 ಸಿಗುತ್ತೆ. ಅದು ನಮ್ಮದು ಇಂಟ್ರೆಸ್ಟ್ ಅಮೌಂಟ್ 4,80,000 ಸಿಗುತ್ತೆ. ಸೊ ಆ ಅಮೌಂಟನ್ನ ನಾವು ಇಂಟ್ರೆಸ್ಟ್ ಅಂತ ತೊಗೊಂಡಿದ್ದೀವಿ. ಸೊ 60 lakh ಇಂಟು 8% ಮಾಡಿದ್ರೆ 4,80,000 ಅದು ಬಂದು ನಮ್ಮದು ಇಂಟ್ರೆಸ್ಟ್ ಅಮೌಂಟ್. ಇಂಟು 2.49 ಈಸ್ ನಥಿಂಗ್ ಬಟ್ ಇಂಟ್ರೆಸ್ಟ್. ಅದು ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಅದು 3 ಇಯರ್ಸ್ದು. ಇವೆರಡು ನಮಗೆ ಇಂಟು ಮಾಡಿದರೆ ನಮಗೆ 11,95,200 ಸಿಗುತ್ತೆ. ನೆಕ್ಸ್ಟು ಪ್ರಿನ್ಸಿಪಲ್ ಎಷ್ಟಿದೆ ನಮಗೆ ಕ್ವಶನಲ್ಲಿ 60 lakh ಆಲ್ರೆಡಿ ಕೊಟ್ಟಿದ್ದಾರೆ. 60 lakh ಇಂಟು ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಅದು 0.79 ಅದು ತೊಗೊಬೋದು. ಅದು ಬಂದಿರುತ್ತಲ್ಲ ಅಮೌಂಟ್ 0.751 ಬಂದಿರುತ್ತೆ, ಅದನ್ನೂ ತೊಗೊಬೋದು. ನೀವು 2 ಫ್ಯಾಕ್ಟರ್ಸ್ ಅದು ತೊಗೊಬೋದು, 3 ಫ್ಯಾಕ್ಟರ್ಸ್ ಅದು ತೊಗೊಬೋದು. ನಾನು 3 ಫ್ಯಾಕ್ಟರ್ಸ್ ತೊಗೊಂಡಿದ್ದೀನಿ. 0.751 ಮಾಡಿದ್ರೆ 60 lakh ಇಂಟು 0.75 ಇಂಟು ಮಾಡಿದರೆ ಇವೆರಡು ನಮಗೆ 45,06,000 ಅಮೌಂಟ್ ಸಿಗುತ್ತೆ. ಸೊ ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 57,01,200 ಸಿಗುತ್ತೆ. ಸೊ ಇದು ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಪ್ರೆಸೆಂಟ್ ವ್ಯಾಲ್ಯೂನ. ಇಷ್ಟು ಅದಾದಮೇಲೆ ಒಂದು ಜರ್ನಲ್ ಎಂಟ್ರಿ ಅಲ್ಲ, ಪರ್ಟಿಕ್ಯುಲರ್ಸ್ ಅಮೌಂಟ್ ಕಂಡುಹಿಡಿಬೇಕಾಗುತ್ತೆ. ಸೊ ನೆಟ್ ಪ್ರೊಸೀಸ್ ಎಷ್ಟಿದೆ ಟೋಟಲ್ 60 lakh, ದಟ್ ಈಸ್ ಲೋನ್ ಅಮೌಂಟ್ ಲೆಸ್ ಪಿ ವಿ ಲಯಬಿಲಿಟಿ ಆಫ್ ಕಾಂಪೊನೆಂಟ್ಸ್. ನಮ್ಗೆ ಲಾಸ್ಟಲ್ಲಿ ಬಂತಲ್ಲ ಇಲ್ಲಿ ಆ್ಯಡ್ ಮಾಡಿರೋದು 57,02,200 ಅದನ್ನ ಬರ್ಕೊತೀವಿ. ಅದು ಫಿನಾನ್ಷಿಯಲ್ ಲಯಬಿಲಿಟಿ ಆಗುತ್ತೆ. ಡಿಫ್ರೆನ್ಸ್ ಅಮೌಂಟ್ 60 lakh ಮೈನಸ್ 57,02,200 ಮಾಡಿದ್ರೆ 2,98,800 ಸಿಗುತ್ತೆ. ದಟ್ ಈಸ್ ಈಕ್ವಿಟಿ ಅಮೌಂಟ್. ಸೊ ನೆಕ್ಸ್ಟ್ ಬಂದು ಇನಿಷಿಯಲ್ ರೆಕಾಗ್ನಿಷನ್. ಇಯರ್, ಪರ್ಟಿಕ್ಯುಲರ್ಸ್, ಒಂದು ಜರ್ನಲ್ ಎಂಟ್ರಿ ಮಾಡಬೇಕಾಗುತ್ತೆ. LF, ಡೆಬಿಟ್, ಕ್ರೆಡಿಟ್. ಸೊ ಫಸ್ಟ್ ಬ್ಯಾಂಕ್ ಅಕೌಂಟ್ ಇಟ್ಟು ಬ್ಯಾಂಕಲ್ಲಿ ನಮ್ದು ಎಷ್ಟಿತ್ತು, ಫಸ್ಟ್ ಲೋನ್ ಅಮೌಂಟ್ 60 lakh ಇತ್ತು. ನೆಕ್ಸ್ಟು 7% ಕನ್ವರ್ಟಬಲ್ ಡಿಬೆಂಚರ್, ದಟ್ ಈಸ್ ಫಿನಾನ್ಷಿಯಲ್ ಲಯಬಿಲಿಟಿ. ಸಾರಿ, ಇದು 7% ಅಲ್ಲ, 8% ಮಾಡ್ಕೊಬೇಕಾಗತ್ತೆ. 8% ಅಲ್ವಾ ಕ್ವಶನಲ್ಲಿ ಕೊಟ್ಟಿರೋದು, 8%. ಸೊ 8% ಕನ್ವರ್ಟಬಲ್ ಡಿಬೆಂಚರ್ ಫಿನಾನ್ಷಿಯಲ್ ಲಯಬಿಲಿಟಿ. ಅದು 8% ಎಷ್ಟು ಬಂದಿತ್ತು ಫಸ್ಟ್ ಅಮೌಂಟ್ ನಮಗೆ 57,02,200
ನೆಕ್ಸ್ಟ್ 8% ಕನ್ವರ್ಟೆಡ್ ಡಿಬೆಂಚರ್ ಈಕ್ವಿಟಿ ಎಷ್ಟಿದೆ ಇಲ್ಲಿದೆ ಅಲ್ವಾ 29,08,800 ಆ ಅಮೌಂಟ್ ಬರ್ಕೊಬೇಕು. ಸೊ ಇಷ್ಟು ಆಯ್ತಾದ್ಮೇಲೆ ನೆಕ್ಸ್ಟ್ 3 ಇಯರ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಅಟ್ ಬಿಗಿನಿಂಗ್ ಬ್ಯಾಲೆನ್ಸ್ ಅಟ್ ದಿ ಎಂಡ್ ಹೇಗೆ ಮಾಡೋದು ಅಂತ. ಕ್ಯಾಲ್ಕುಲೇಷನ್ ಆಫ್ ಆ್ಯನ್ಯುವಲ್ ಇಂಟ್ರೆಸ್ಟ್ ಕಾಸ್ಟ್ ಅಟ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಸ್ ಅಟ್ ಈಚ್ ಇಯರ್ ಎಂಡಲ್ಲಿ ಎಷ್ಟು ಅಮೌಂಟ್ ಉಳ್ಕೊಳುತ್ತೆ ಅಂತ. ಸೊ ಫಸ್ಟ್ ಇಯರ್ ಬ್ಯಾಲೆನ್ಸ್ ಅಟ್ ದಿ ಬಿಗಿನಿಂಗ್ ಇಂಟ್ರೆಸ್ಟ್ ಅಟ್ 10% ಕೂಪನ್ ಅಮೌಂಟ್ ಎಕ್ಸಸ್ ಪೇಮೆಂಟ್ ಬ್ಯಾಲೆನ್ಸ್ ಅಟ್ ದಿ ಎಂಡ್. ಸೊ ಇಯರ್ ಎಷ್ಟು ಇಯರ್ 3 ಇಯರ್ಸ್. ಬ್ಯಾಲೆನ್ಸ್ ಅಟ್ ದಿ ಬಿಗಿನಿಂಗ್ ಎಷ್ಟಿತ್ತು ನಮಗೆ ಬ್ಯಾಲೆನ್ಸ್ ಫಸ್ಟು. ಸೊ 57 lakh ಎಲ್ಲ ಮೈನಸ್ ಮಾಡಿದ್ಮೇಲೆ 57,0200 ಇತ್ತು ಇಷ್ಟು. ಇದಕ್ಕೆ ನಾವು 10% ಮಾಡಬೇಕು. 57,0200 ಇಂಟು 10% ಮಾಡಿದ್ರೆ ನಮಗೆ 57,120 ಸಿಗುತ್ತೆ. ಸೊ ಕೂಪನ್ ಅಮೌಂಟ್ ಬಂದು ನಾವು ಇಂಟ್ರೆಸ್ಟ್ ಕಂಡುಹಿಡಿದ್ವಲ್ವ 60,000 ಇಂಟು 8% ಅದು ಕೂಪನ್ ಅಮೌಂಟ್ ಆಗಿರುತ್ತೆ. ಕೂಪನ್ ಅಮೌಂಟ್ ಸೊ 57,120 ಮೈನಸ್ 4,80,000 ಮಾಡಿದರೆ ನಮಗೆ 90,120 ಸಿಗುತ್ತೆ. ಇವೆರಡು ಮೈನಸ್ ಮಾಡಬೇಕು. ಇಂಟ್ರೆಸ್ಟ್ ಅಟ್ ಕಾಸ್ಟ್ ಮತ್ತು ಕೂಪನ್ ಅಮೌಂಟ್ ಮೈನಸ್ ಮಾಡಿದ್ರೆ ಎಕ್ಸಸ್ ಪೇಮೆಂಟ್ ಸಿಗುತ್ತೆ. ಸೊ ಬ್ಯಾಲೆನ್ಸ್ ಅಟ್ ದಿ ಬಿಗಿನಿಂಗ್ ಮತ್ತು ಎಕ್ಸಸ್ ಅಮೌಂಟ್ ಆ್ಯಡ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸ್ ಅಟ್ ದಿ ಎಂಡ್ ಸಿಗುತ್ತೆ. ಇವೆರಡು ಆ್ಯಡ್ ಮಾಡಬೇಕಾಗುತ್ತೆ. ಇವೆರಡು ಆ್ಯಡ್ ಮಾಡಿದ್ರೆ ನಮ್ಗೆ ಇದು ಸಿಗುತ್ತೆ 57,0200 ಪ್ಲಸ್ 90,120 ಮಾಡಿದ್ರೆ 57,91,320 ಸಿಗುತ್ತೆ. ಸೊ ಇಯರ್ ಎಂಡ್ ಇರೋದು ನೆಕ್ಸ್ಟ್ ಇಯರ್ ಓಪನಿಂಗ್ ಇರುತ್ತೆ. ಎಂಡ್ ಬರ್ಕೊಂಡು ಓಪನಿಂಗ್ ಬರ್ಕೊತೀವಿ. ಅದೇ 57,91,320 ರೂಪೀಸ್ ಇಂಟು ಇಲ್ಲಿ 10% ಮಾಡಬೇಕಾಗತ್ತೆ. ಆವಾಗ 5,79,132 ಅಮೌಂಟ್ ಸಿಗುತ್ತೆ. ಕೂಪನ್ ಅಮೌಂಟ್ 3 ಇಯರ್ಸ್ಗೂ ಸೇಮ್ ಇರುತ್ತೆ. ಸೊ ಇದು ಮೈನಸ್ ಮಾಡಿದ್ರೆ ನಮಗೆ 99,132 ಸಿಗುತ್ತೆ. ಸೊ ಮತ್ತು ಬ್ಯಾಲೆನ್ಸ್ ಅಟ್ ದಿ ಬಿಗಿನಿಂಗ್ ಎಕ್ಸಸ್ ಪೇಮೆಂಟ್ ಆ್ಯಡ್ ಮಾಡಿದ್ರೆ ಬ್ಯಾಲೆನ್ಸ್ ಅಟ್ ದಿ ಎಂಡ್ ಸಿಗುತ್ತೆ. ಎಂಡು ನೆಕ್ಸ್ಟ್ ಇಯರ್ ಬಿಗಿನಿಂಗ್ ಆಗುತ್ತೆ. ಸೊ ಇದಕ್ಕೆ 10% ಮಾಡ್ತೀವಿ. ಸೊ ಈ ಅಮೌಂಟ್ ಸಿಗುತ್ತೆ. ಸೊ ಕೂಪನ್ ಅಮೌಂಟ್ ಸೇಮ್. ಇದು ಮೈನಸ್ ಮಾಡಿದ್ರೆ ನಮಗೆ ಈ ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್ ಇದು ಆ್ಯಡ್ ಮಾಡಿದ್ರೆ 60 lakh ಸಿಗುತ್ತೆ. ಸೊ ಈ ಥರ ನೀವು ಒಂದು ಸಮ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈ ಥರ ಕೊಟ್ಟಾಗ ಡಿಸ್ಕೌಂಟ್ ಫ್ಯಾಕ್ಟರ್ 10% ಅಂತ ಕೊಟ್ಟು ಕನ್ವರ್ಟಬಲ್ ಲೋನ್ ಅಂತ ಕೊಟ್ಟಿರ್ತಾರಲ್ಲ, ಈ ಥರ ಕೊಟ್ಟಾಗ ನೀವು ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಕಂಡು ಇಂಟ್ರೆಸ್ಟ್ ಕಂಡು ಲಯಬಿಲಿಟಿ ಕಾಂಪೊನೆಂಟ್ ಇನಿಷಿಯಲ್ ರೆಕಗ್ನಿಷನ್ ಎಲ್ಲ ಕಂಡು ಮಾಡಬೇಕಾಗತ್ತೆ. ಸೊ ನಿಮಗೆ ಇಷ್ಟು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಚಾಪ್ಟರ್ದು ನಿಮಗೆ 12 marks 4 marks ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ಕ್ವಶನ್ಸ್ ಕೇಳಿ, ನಾನು ಆನ್ಸರ್ ರಿಪ್ಲೈ ಮಾಡ್ತೀನಿ. ಸೊ ನಿಮ್ದು IAS ಫುಲ್ ಚಾಪ್ಟರ್ಸ್ 4 marks and 12 marks ಮುಗ್ದಿದೆ. ಥ್ಯಾಂಕ್ ಯು.